ಆದರೆ ಇನ್ನೂ ಸಹ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಿಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಪೂರ್ಣ ಪ್ರಮಾಣದಲ್ಲಿ ಹಾಜರಾಗದೇ ಇರುವಂತ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಬಯಸಿದ್ದೀವಿ. ಆದರೆ ಇವತ್ತು ಒಂದಕ್ಕೆ ಸೀಮಿತ ಮಾಡಿಕೊಂಡು, ಮೊದಲನೇದು ಓಕೆ ಇವ್ರದ್ದು ಅದಲ್ಲ ಪ್ಲೇಟ್ಸ್ ಕೊಡ್ರಿ, ಅದ್ರ ಮೇಲೆ ಬರ್ತಿದ್ವಲ್ಲ ಒರಿಜಿನಲ್. ಒಂದು ನಿಮಿಷ ಅವರ ಡೇಟ್ಗಳನ್ನು ಹಾಕ್ಬೇಕು. ಸೊ ರಾಷ್ಟ್ರ ಕಂಡಂತ ಅತ್ಯಂತ ಅಪರೂಪದ ರಾಜಕಾರಣಿ, ಕರ್ನಾಟಕ ರಾಜ್ಯವನ್ನ ಸುಮಾರು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಪರವಾದಂಥ ಕಾಳಜಿಯನ್ನ ಮತ್ತು ಕಾರ್ಯಕ್ರಮಗಳನ್ನು ತೋರಿದಂಥ ಸನ್ಮಾನ್ಯ ದಿವಂಗತ ದೇವರಾಜ ಅರಸರವರು 20/8/1915 ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಅವರು ಜನ್ಮವನ್ನ ತಾಳಿದ್ರು. ಮನೆ ಸುದರ್ಶನ್ ಸರ್ ಬನ್ನಿ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿನಲ್ಲಿ ದಿನಾಂಕ 20/8/1915 ಅವರು ಜನ್ಮ ತಾಳಿದ್ರು. ಅವರು 6/6/1982 ಅವರು ನಮ್ಮನ್ನ ಅಗಲಿದ್ದಾರೆ. ಆದರೆ ಅವರ ಅಧಿಕಾರದ ಅವಧಿಯಲ್ಲಿ ಬಹುಶಃ ಇಡೀ ದೇಶದಲ್ಲಿ ಒಂದು ರೀತಿ ಇಡೀ ದೇಶ ಕರ್ನಾಟಕವನ್ನ ನೋಡ್ತಕ್ಕಂಥ ದಿಕ್ಕಿನಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ಮಹಾನ್ ನಾಯಕ ಅಥವಾ ರಾಜ್ಯದ ಮುಖ್ಯಮಂತ್ರಿ, ಅದರಲ್ಲೂ ಶ್ರೀಮತಿ ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ವಿಚಾರಧಾರೆಗಳಲ್ಲಿ ಪ್ರೇರಿತರಾದಂಥ ಸನ್ಮಾನ್ಯ ದೇವರಾಜ ಅರಸರವರು 72ರಲ್ಲಿ ಇಂದಿರಾಜಿಯವರ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ಹೋಗಿ ಅಧಿಕಾರವನ್ನ ಪಡೆದಂತ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಕೊಟ್ಟಿದ್ದಂತ ಆಶ್ವಾಸನೆಗಳನ್ನು ಪ್ರಮುಖವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಜನರಿಗೆ, ಶೋಷಿತ ವರ್ಗಕ್ಕೆ, ವಿಶೇಷವಾಗಿ SCಗಳಿರ್ಬೋದು, STಗಳಿರ್ಬೋದು, OBCಗಳಿರ್ಬೋದು, ಬಡವರಿಗೆ ಅವರಿಗೆ ಸಹಾಯಹಸ್ತವನ್ನು ನೀಡತಕ್ಕಂಥ ದೃಷ್ಟಿಯಿಂದ LG ಅವನೂರವರ ಒಂದು ಆಯೋಗವನ್ನು ಮಾಡಿ ಈ ವರ್ಗಗಳ ಸ್ಥಿತಿಗತಿಗಳನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇರತಕ್ಕಂಥದನ್ನು ಅಧ್ಯಯನ ಮಾಡಿ ವರದಿಯನ್ನ ಪಡೆದು ಈ ವರ್ಗಗಳನ್ನ ಉತ್ತಮ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ಪ್ರಯತ್ನವನ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಒಂದು ಕಡೆ ಅವನೂರವರದನ್ನ ಜಾರಿಗೆ ತರತಕ್ಕಂಥದ್ದು, ಮತ್ತೊಂದು ಕಡೆ ನವೆಂಬರ್ 1, 1972 ಅವರು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳ ಹಿನ್ನೆಲೆಯಲ್ಲಿ ಆಗಿನ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿ ಜಾರಿಗೆ ತಂದಿರತಕ್ಕಂಥದ್ದಿರ್ಬೋದು. ಹಾಗೆ 1/3/1974 ಯಾರು ಉಳುವನಿಗೆ ಭೂಮಿ ಅನ್ನುವಂಥ ಏನು ಆಶ್ವಾಸನೆ ಕೊಟ್ಟಿದ್ರು, ಆ ಉಳ್ಳವರ ಜಮೀನನ್ನು ಯಾರು ಗೇಣಿ ಮಾಡ್ತಾ ಇದ್ರು ಅವರಿಗೆ ಗೇಣಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ, ಅಷ್ಟೇ ಅಲ್ಲ ಊರಿನ ಜನ ಮೊನ್ನೆ ನಾವು ಹೋದಂತ ಸಮಯದಲ್ಲಿ ಹಿರಿಯರು ಹೇಳ್ತಾ ಇದ್ರು, 100 ಎಕರೆ ಅವರೇನು ಜಮೀನಿತ್ತು, ನಾವು ಕಾನೂನು ಮಾಡಿ ನನ್ನ ಜಮೀನನ್ನ ಕೊಡ್ತಾ ಇದ್ರೆ ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ
ಯಾರೆಲ್ಲ ಗೇಣಿದಾರರಿದ್ರು ಅವರಿಗೆ ಆ ಜಮೀನನ್ನ ಹಂಚಿಕೆ ಮಾಡಿರ್ತಕ್ಕಂಥದನ್ನ ನಾವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅಲ್ಲಿ ಜೀತ ಪದ್ಧತಿ ರಾಜ್ಯದಲ್ಲಿ ಇರ್ತಕ್ಕಂಥದನ್ನ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡತಕ್ಕಂಥ ದೃಷ್ಟಿಯಿಂದ ಕಾನೂನನ್ನ ಋಣಮುಕ್ತ ಕಾಯ್ದೆಯನ್ನ ಜಾರಿಗೆ ತಂದಂತಹದನ್ನ ನಾವು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸಮಾಜದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಂತ ಈ ಮೊಲ ಬರತಕ್ಕಂಥ ಪದ್ಧತಿಯನ್ನ ಅಬಾಲಿಷ್ ಮಾಡತಕ್ಕಂಥ ಅದಕ್ಕೆ ಕಾನೂನು ರೂಪಿಸಿದಂತದ ಇದೆ. ಅದೇ ರೀತಿಯಲ್ಲಿ ಈ ಸಾಲದ ಸುಳಿಯಲ್ಲಿದ್ದಂಥದ್ದು, ಸೊ ಯಾರು ಈ ಸಾಲದಿಂದ ಮುಕ್ತರಾಗುವಂಥದಕ್ಕೆ ಋಣಮುಕ್ತ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಯಾವ ಯುವಕರು ನಿರುದ್ಯೋಗಿಗಳು ಯುವಕರು ಯುವತಿಯರು ಅಂಥವರಿಗೆ ಈ ಸ್ಟೈಫಂಡ್ರಿ ಸಿಸ್ಟಮ್ ಅನ್ನ ಜಾರಿಗೆ ತರೋದ್ರ ಮೂಲಕ ಸೊ ಉದ್ಯೋಗವನ್ನ ಸೃಷ್ಟಿ ಮಾಡಿ ಅವರಿಗೆ ಈ ರೀತಿ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಅಷ್ಟೇ ಅಲ್ಲ ಜನತಾ ಮನೆಗಳನ್ನ ಕಟ್ಟಿಸ್ಕೊಡ್ತಕ್ಕಂಥ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಜನತಾ ಮನೆಗಳನ್ನ ಕಟ್ಟಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತರೋದ್ರ ಮೂಲಕ ಬಡವರಿಗೆ ಒಂದು ರೀತಿ ಆಶ್ರಯದಾತರಾಗಿ ಆ ರೀತಿಯ ಮನೆಗಳನ್ನ ಮಾಡ್ತಾ ಇದ್ದಂತ ಯಾರೋ ಒಂದು ಸಂದರ್ಭದಲ್ಲಿ ಒಬ್ಬರು ಕಾಂಟ್ರಾಕ್ಟರ್, ಮೈಸೂರಿನ ಒಬ್ಬರು ಕಾಂಟ್ರಾಕ್ಟರ್ ಹೋಗಿ, ಸರ್ ನೀವು ಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮ ಮನೆ ನಾಡ ಹೆಂಚಿನ, ಮಂಗಳೂರು ಹೆಂಚಲ್ಲ ನಾಡ ಹೆಂಚಿನ ಮನೆ, ಅದರಲ್ಲೂ ಬಿದಿರಿನ ಗಳಗಳನ್ನ ಹಾಕಿದ್ದೀರಿ, ಸೊ ನಾವು ಒಳ್ಳೆಯ ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದಾಗ ಅವರು ಕಣ್ಣಲ್ಲಿ ನೀರು ಹಾಕಿ ನಕ್ಕು, ಹೌದಪ್ಪ ರಾಜ್ಯದಲ್ಲಿ ಲಕ್ಷಾಂತರ ಜನ ಇವತ್ತು ಬಡವರಿದ್ದಾರೆ, ಮನೆಗಳಿಲ್ಲ, ಗಾಳಿ ಬೆಳಕು ಮಳೆ ಇದಕ್ಕೆಲ್ಲ ಅವರ ಜೀವನ ಇವತ್ತು ಬಹಳ ದುಸ್ತರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದೆ. ಮೊದಲು ಆ ಜನರಿಗೆ ಮನೆಗಳನ್ನ ಕಟ್ಟಿಸ್ಕೊಡಿ, ನಂತರ ನಮ್ಮ ಮನೆಗಳನ್ನ ಕಟ್ಟಿಸ್ಕೊಡಿವ್ರಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದನ್ನ ಸೊ ಆ ಭಾಗದ ಆ ಊರಿನ ಜನ ಮೊನ್ನೆ 6ನೇ ತಾರೀಕು ನಾವು ನಮ್ಮ ಸ್ನೇಹಿತರು ಹೋದಂತ ಸಮಯದಲ್ಲಿ ಈಗಲೂ ಸಹ ಅದನ್ನ ನೆನೆಸ್ತಾ ಇದ್ದಾರೆ. ಸೊ ನನಗೆ ಆ ಸಂದರ್ಭದಲ್ಲಿ ನಾವೆಲ್ಲ ಹೋದಂತ ಸಮಯದಲ್ಲಿ ನಮಗೆ ಬಹಳ ನೋವಾದಂಥದ್ದು ಆ ಮನೆ. ನಿಮಗೆ ನಿಮ್ಮ ಈ ಒಂದು ಲೆಟರ್ನ ಜೊತೆಯಲ್ಲಿ ಕೆಲವು ಫೋಟೋಸ್ ಅನ್ನ ನಿಮಗೆ ಹಾಕಿದ್ದೆ, ಆ ಹಿಂದ್ಗಡೆ ಆ ಫೋಟೋಸ್ ಅನ್ನ ಇರತಕ್ಕಂಥದ್ದಿದೆ. ಮತ್ತೆ ಆ ಮನೆಯಿಂದ ಸುಮಾರು ಕೂಗಳತೆಯ ದೂರದಲ್ಲಿ ಅವರ ಸಮಾಧಿ ಇದೆ. ಅವರ ಸಮಾಧಿ ಅವರದು, ಅವರ ಶ್ರೀಮತಿಯವರದು, ಅವರ ಮಗಳದು, ಮತ್ತೆ ಅವರ ಅಳಿಯವರು ಇರತಕ್ಕಂಥದ್ದನ್ನು ಸಹ ಅದು ಸಹ ಇವತ್ತು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೇನೆ, ಬಹುಶಃ ದೇಶ ಕಂಡಂತ ಅಥವಾ ರಾಜ್ಯ ಕಂಡಂತ ಅಪರೂಪ ರಾಜಕಾರಣಿಯ ಮನೆ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದು, ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಅಲ್ಲಿರುವಂತಹ ಹೆಂಚುಗಳು ಬಿದ್ದೋಗಿರ್ತಕ್ಕಂಥದ್ದು. ಆ ಮನೆಯಲ್ಲಿ ನೂರಾರು ಫೋಟೋಸ್ ಹೀಗೆ ಸುತ್ತಲೂ ಹಾಕಿದ್ದಾರೆ. ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿದ್ದಂಥದ್ದು, ಶಾಸ್ತ್ರಿ ಅವರ ಜೊತೆಯಲ್ಲಿದ್ದಂಥದ್ದು, ಅನೇಕ ರಾಷ್ಟ್ರ ನಾಯಕರ ಜೊತೆಯಲ್ಲಿ ಅವು ಸಹ ಒಂದು ರೀತಿ ಅನಾಥ ಸ್ಥಿತಿನಲ್ಲಿ ಇವತ್ತು ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರೇ ಕಟ್ಟಿಸಿರ್ತಕ್ಕಂಥ ಜ್ವಾಲಾದೇವಿ ಅನ್ನುವಂಥದ್ದು ಮತ್ತು ಚಂದ್ರಪ್ರಭಾ ಅನ್ನುವಂಥ ಜೈನರ ಟೆಂಪಲ್ ಅನ್ನು ಅವರು ಕಟ್ಟಿಸಿದ್ದಾರೆ. ಆ ಟೆಂಪಲ್ ಸಹ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ದುಸ್ಥಿತಿನಲ್ಲಿ ಇರ್ತಕ್ಕಂಥದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಆ ಫೋಟೋನು ಸಹ ಹಾಕಿದ್ದೇವೆ. ಮತ್ತೆ ಅವರ ಮನೆ ಕಾಂಪೌಂಡ್ ಆಗ್ಲಿ, ಆ ಮನೆಯಲ್ಲಿ ಇರ್ತಕ್ಕಂಥ ಗಿಡಮರಗಳನ್ನಾಗ್ಲಿ ಪೋಷಣೆ ಮಾಡದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಯಾರು ಈ ರಾಜ್ಯಕ್ಕೆ ಅತ್ಯಂತ ಒಂದು ವೈಚಾರಿಕತೆಯನ್ನ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹೊಸ ಮನ್ವಂತರವನ್ನ ಸೃಷ್ಟಿ ಮಾಡಿದಂತ ಮಹಾನ್ ನಾಯಕನ ಮನೆ ಇರ್ಬೋದು, ಅಥವಾ ಅವರ ಸಮಾಧಿ ಇರ್ಬೋದು, ಅವರು ಕಟ್ಟಿಸಿರುವಂತ ದೇವಸ್ಥಾನ ಇರ್ಬೋದು, ಅವರು ಸಾಕಿದಂತ ದನಕರಗಳನ್ನ ಸಾಕಿದಂತ ಕೊಟ್ಟಿಗೆ ಇರ್ಬೋದು, ಇವೆಲ್ಲವೂ ಸಹ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೆ ನಮ್ಮ ಸ್ನೇಹಿತರು ಯೋಚನೆ ಮಾಡಿ 12/8/2026 ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನ ಬರೆದಿದ್ದೇವೆ. ಸೊ ಇವತ್ತು ಬೆಳಗ್ಗೆನೂ ಸಹ ಅವರ ಜೊತೆಯಲ್ಲಿ ಮಾತನಾಡಿದ್ರೆ ಆ ಪತ್ರದಲ್ಲಿ ಮೊನ್ನೆ ಆದೇಶವನ್ನು ಮಾಡಿದ್ದಾರೆ. ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ರಿಪೋರ್ಟ್ ಅನ್ನ ತರಿಸಿ ಇದರ ಮೇಲೆ ಕ್ರಮ ಜರುಗಿಸುವಂತದಕ್ಕೆ ಹೇಳಿದ್ದಾರೆ. ಇವತ್ತು ಬೆಳಗ್ಗೆನೂ ಮಾತನಾಡಿದಾಗ ಸೊ ನಾಳೆ ಏನೋ ಅವರ ಹುಟ್ಟು ಹಬ್ಬ ಇದೆ, ಈ ಸಂದರ್ಭದಲ್ಲಿ ಅವರು ಸೊ ಅಲ್ಲಿ ಆ ಕಾಯಕಲ್ಪವನ್ನು ಮಾಡ್ತಕ್ಕಂಥ ಮತ್ತು ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಅದಕ್ಕೆ ಹಣ ಬಿಡುಗಡೆ ಮಾಡೋದರ ಮೂಲಕ ಮತ್ತು ಒಂದು ಇದನ್ನ ರಾಷ್ಟ್ರೀಯ ಸ್ಮಾರಕ
ಮಾಡೋದಕ್ಕೆ ಮಾಡಿ ಇದು ಸಾಮಾಜಿಕ ನ್ಯಾಯದ ಒಂದು ಕೇಂದ್ರ ಆಗುವಂತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಏನು ದೇವರಾಜ ಅರಸರವರು ಮತ್ತು ಕಾಂಗ್ರೆಸ್ಸಿನ ಇಂದಿರಾಜಿಯವರ ವಿಚಾರಧಾರೆಗಳಲ್ಲಿ, ಯಾಕಂದ್ರೆ ಇಂದಿರಾಜಿಯವರು ಅತ್ಯಂತ ಪ್ರಮುಖರಾಗ್ತಾರೆ, ಅವರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಅವರ 20 ಪಾಯಿಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ಅವರಿಂದ ಪ್ರೇರಿತರಾಗಿ ದೇವರಾಜ ಅರಸರವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಸೊ ಹಾಗಾಗಿ ಕಾಂಗ್ರೆಸ್ಸಿನ ಆಡಳಿತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕರು ಅವರ ಬಗ್ಗೆ ಎಲ್ಲದ ಸಲ್ಲದ ಆಶ್ವಾಸನೆಗಳನ್ನ ಅಲಿಗೇಷನ್ಸ್ ಅನ್ನ ಮಾಡಿದ್ರು. ಆ ಅಲಿಗೇಷನ್ಸ್ ಅನ್ನ ಮಾಡಿದ್ರು, ಭ್ರಷ್ಟರಿದ್ದಾರೆ, ಅದನ್ನ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ 8 ವರ್ಷ ಮುಖ್ಯಮಂತ್ರಿ ಆಗಿರುವಂತವ್ರು ಈ ಬಿದಿರಿನ ಗಳದಲ್ಲಿರುವಂತ ಹೆಂಚಿನ ಮನೆ, ನಾಡು ಹೆಂಚಿನ ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಯಾರೂ ಸಹ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ನನ್ನ ಬದುಕಿನಲ್ಲಿ ಯಾರಾದರೂ ಅತ್ಯಂತ ಸರಳ, ಸಜ್ಜನಿಕೆಯ, ಪ್ರಾಮಾಣಿಕ ರಾಜಕಾರಣಿ ಅಂತ ಯಾರಾದರೂ ನಾವು ನೋಡೋದಾದಲ್ಲಿ ಅದು ಸನ್ಮಾನ್ಯ ದೇವರಾಜ ಅರಸರವರನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ಇಡೀ ರಾಷ್ಟ್ರದ ಯುವಕರು ಯುವತಿಯರು ಈ ರೀತಿಯ ಸರಳ, ಸಜ್ಜನಿಕೆಯ, ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ದೇವರಾಜ ಅರಸರ ಮನೆ ಉಳಿಬೇಕಾಗುತ್ತೆ. ಅದರ ದುಸ್ಥಿತಿಯಲ್ಲಿರೋದನ್ನ ಸುಸ್ಥಿತಿಗೆ ತರ್ತಕ್ಕಂಥದ್ದು ಮತ್ತೆ ಅದನ್ನ ರಾಜ್ಯ ಸರ್ಕಾರ ಬಹುಶಃ ಒಂದು ಸಾಮಾಜಿಕ ನ್ಯಾಯದ ಕೇಂದ್ರವನ್ನಾಗಿ ಅಭಿವೃದ್ಧಿ ಮಾಡತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಅತ್ಯಂತ ಮನಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು, ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅರಸರ ವಿಚಾರಧಾರೆಯಲ್ಲಿ, ಇಂದಿರಾಜಿಯವರ ವಿಚಾರಧಾರೆಯಲ್ಲಿ ಅತ್ಯಂತ ಬದ್ಧತೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಅವರನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ.